ಹಲೋ ಎವ್ರಿವನ್, ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿನ್ನಬಾರ್ದು ಅಂತ. ಯಾಕೆ ಅಂತ ನಿಮಗೆಲ್ಲ ಗೊತ್ತಾ? ಆ್ಯಕ್ಚುಲಿ ನಮ್ಮ ಹಿರಿಯರು ಏನೇ ಕಾನೂನು ಕಾಯ್ದೆಗಳು ಮಾಡಿದ್ರು ಅದಕ್ಕೊಂದು ಎಲ್ಲಕ್ಕೂ ಸೈಂಟಿಫಿಕ್ ರೀಸನ್ ಇದ್ದೇ ಇದೆ. ಇವಾಗ ಶ್ರಾವಣದಲ್ಲಿ ಯಾಕೆ ನಾವು ಎಲ್ಲ ಡೈಟ್ ತೊಗೋಬಾರ್ದು, ಸ್ಪೆಷಲಿ ನಾನ್ ವೆಜ್ ಮುಟ್ಬಾರ್ದು ಅಂತಾರೆ ಅಂದರೆ, ಶ್ರಾವಣ ಮಾಸ ಯೂಶಲಿ ರೇನಿ ಸೀಸನಲ್ಲಿರುತ್ತೆ. ಸೊ ಹೆವಿ ರೇನಿ ಸೀಸನ್ ಆಗಿರೋದ್ರಿಂದ ಕಾಲರಾ, ಟೈಫಾಯ್ಡ್ ಅಂತ ಕಾಯಿಲೆಗಳು ಇರುತ್ತೆ. ಸೊ ನಾವು ನಾನ್ ವೆಜ್ ತಿನ್ನೋದ್ರಿಂದ ಅದೇ ಈ ಕಾಲರಾ, ಟೈಫಾಯ್ಡ್ ಸ್ಪ್ರೆಡ್ ಆಗೋ ಸೀಸನ್ನಲ್ಲಿ ಅದು ಸ್ಪ್ರೆಡ್ ಆಗುತ್ತೆ, ನಾವು ಅದಕ್ಕೆ ತುತ್ತಾಗ್ತೀವಿ ಅನ್ನೋ ಕಾರಣದಿಂದ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಹಾಗೂ ನಮ್ಮ ಆಯುರ್ವೇದ ಪ್ರಕಾರ ಯೂಶಲಿ ರೇನಿ ಸೀಸನಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಕುಗ್ಗಿರುತ್ತೆ. ಸೊ ಈ ಪರಿಸ್ಥಿತಿಯಲ್ಲಿ ನಾವು ನಾನ್ ವೆಜ್ ತಿಂದರೆ ವಿಚ್ ಇಸ್ ಹೆವಿ ಟು ಡೈಜೆಸ್ಟ್, ಅದು ಕರೆಕ್ಟಾಗಿ ಡೈಜೆಷನ್ ಆಗಲ್ಲ. ಸೊ ಡೈಜೆಷನ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಆದರೆ ಅದನ್ನು ನಮ್ಮ ಹಿರಿಯರು ಶ್ರಾವಣ ಮಾಸ ಅಂತ ಹೆಸರು ಕೊಟ್ಟರು ಅಷ್ಟೇ. ಮಾಹಿತಿ ಇಷ್ಟ ಆಗಿದ್ದರೆ ಈ ಮಾಹಿತಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸ್ಪೆಷಲಿ ನಾನ್ ವೆಜ್ ಇಷ್ಟ ಆದರೆ ಶ್ರಾವಣ ಮಾಸ ಅಂತ